ಮಾಗಡಿ, ಕನಕಪುರ, ಚನ್ನಪಟ್ಟಣ, ರಾಮನಗರ ಇವೆಲ್ಲ ನಮ್ಮ ಭೂಮಿ, ನಮ್ಮ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮಾಗಡಿ, ಕನಕಪುರ, ಚನ್ನಪಟ್ಟಣ, ರಾಮನಗರ ಇವೆಲ್ಲ ನಮ್ಮ ಭೂಮಿ, ನಮ್ಮ ಜಿಲ್ಲೆ. ನಮ್ಮತನವನ್ನ ಬಿಟ್ಕೊಡಲ್ಲ. ಹೆಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿರೋದು ಡಿಕೆ ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಹೋಗಿ ರಾಮನಗರ ಆಯಿತು. ಸಿದ್ಧಗಂಗಾ ಶ್ರೀ ಬಾಲಗಂಗಾಧರ ಶ್ರೀ ಜನ್ಮ ತಾಳಿದ ಜಿಲ್ಲೆ ನಮ್ದು. ಈ ಜಿಲ್ಲೆಗೆ ನೀವು ಬಂದು ಅಧಿಕಾರವನ್ನ ಅನುಭವಿಸಿದ್ರಿ. ಬಿಡದಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಾದಯಾತ್ರೆಗೆ ಮುಂದಾದ ವಿಪಕ್ಷ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಸವಾಲ್ ಹಾಕಿದ್ದಾರೆ. ಬೋವಿ ನಿಗಮದ ಹಗರಣದ ಬಗ್ಗೆ ಉತ್ತರ ಕೊಡಿ. ಕೃಷಿ ಮಾರುಕಟ್ಟೆ ಅಕ್ರಮ, ಟ್ರಕ್ ಟರ್ಮಿನಲ್ ಅಕ್ರಮದ ಬಗ್ಗೆ ಉತ್ತರವನ್ನ ಕೊಡಿ. ಕುಮಾರಸ್ವಾಮಿಗೆ ಸಾಲು ಸಾಲು ಪ್ರಶ್ನೆಯನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಿಮ್ಮ ತಂದೆ ಇಲ್ಲಿ ಬಂದಾಗ ನಿಮಗೆ ಎಷ್ಟು ಜಮೀನಿತ್ತು, ಈಗ ಎಷ್ಟಿದೆ ಜಮೀನು, ಯಾರ ಹತ್ತಿರ ನೀವು ಜಮೀನನ್ನ ಖರೀದಿ ಮಾಡಿದ್ರಿ, ಈಗ ಇಷ್ಟೊಂದು ಆಸ್ತಿ ನಿಮಗೆ ಎಲ್ಲಿಂದ ಬಂತು, ಉತ್ತರ ಕೊಡಿ ಕುಮಾರಸ್ವಾಮಿ ಅವರೇ. ನಿಮ್ಮ ಕುಟುಂಬದ ಸಾಕಷ್ಟು ಜನರಿಂದ ಇಲ್ಲಿ ಆಸ್ತಿ, ಅದು ಎಲ್ಲಿಂದ ಬಂದಿದೆ? ನೆಲಮಂಗಲ, ಹಾಸನದಲ್ಲಿ ನಿಮಗೆ ಜಮೀನಿದೆ, ಅದು ಹೇಗೆ ಬಂತು, ಉತ್ತರ ಕೊಡಿ. ಬಾಲಗಂಗಾಧರನಾಥ ಸ್ವಾಮಿ ಮೇಲೆ ಕೇಸ್ ಹಾಕ್ತಿದ್ದು ಯಾರು? ಸಾಲು ಸಾಲು ಪ್ರಶ್ನೆ ಹಾಕಿ ಕುಮಾರಸ್ವಾಮಿಯವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿರೋದು. ಅರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರ ಜಮೀನ್ ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ಮದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವಗೆರೆ, ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ, ಬೆಂಗಳೂರು, ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟ್ರು. ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜೂರಾತಿಯನ್ನು ಮಾಡಿಕೊಂಡ್ರು. ನಮ್ಗೇನು ತಗರಾಲೇನಿಲ್ಲ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ? ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ. ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ. ಚರ್ಚೆಗೆ ಬನ್ನಿ ಅಂತ ಕರೆದೆ, ಪಾಪ ಅಸೆಂಬ್ಲಿಯಿಂದ ಪಾರ್ಲಿಮೆಂಟ್ ಕೊಂಡೋದ್ರಿ. ಅರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರ ಜಮೀನ್ ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳು